Hello students, welcome to Arch Chemistry. So ಯಾರ್ಯಾರು ಈ ವರ್ಷ JEE Main 2024 ಎಕ್ಸಾಮಿನೇಷನ್ ಅನ್ನು ಬರಿತಾ ಇದ್ದೀರಿ ಅಂಥವರಿಗೋಸ್ಕರ NTA ಅವರ ಕಡೆಯಿಂದ ಒಂದು ನೋಟಿಫಿಕೇಶನ್ ಏನಂತಂದರೆ ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಸಿಟಿ ನಿಮಗೆ ಅಲಾಟ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ 24th ಜನವರಿ ಏನಿದೆ ಅದು ನಿಮಗೆ ಪೇಪರ್ 2A ಪೇಪರ್ 2B ಅಂದರೆ ಬಿ ಆರ್ಕ್ ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರ್ ಪ್ಲಾನಿಂಗಿಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್ ಇರ್ತದೆ 3 to 6:30. ಅದಕ್ಕೆ ನಿಮಗೆ ಸಪ್ರೇಟಾಗಿ ಎಕ್ಸಾಮಿನೇಷನ್ ಸಿಟಿ ಆಗಲಿ ಅಥವಾ ಹಾಲ್ ಟಿಕೆಟ್ ಆಗಲಿ ಜನರೇಟ್ ಆಗ್ಬೋದು. ಸೊ 27 to 1st February ಏನಿದೆ BE BTechದವರಿಗೆ ಸೊ 9 to 12 ಅಥವಾ 3 to 6 ನಿಮ್ಮ ಒಂದು ಸ್ಲಾಟ್ ಬರ್ತದೆ. ಸೊ ಇಲ್ಲಿ NTA ಅವರ ಕಡೆಯಿಂದ ನಿಮ್ಮ ಎಕ್ಸಾಮಿನೇಷನ್ ಸಿಟಿ ಬಂದಿದೆ. ಸೊ ಇಲ್ಲಿ ಒಂದು ಬ್ಲಂಡರ್ NTA ಅವರ ಕಡೆಯಿಂದ ಆಗಿರೋದೇನಂತಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸೊಲ್ಯೂಷನ್ NTA ಅವರೇ ಕೊಡಬೇಕು. ಅದಕ್ಕೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಇಮೇಲ್ ಮಾಡಿ. ಸೊ ಇಮೇಲ್ ಮಾಡಿ ಯಾಕೆ ಅಂತ ಅಂದರೆ ಬ್ಲಂಡರ್ ಏನಾಗಿದೆ ಅಂತ ಅಂದರೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಯಾರೋ ಒಬ್ಬ ವಿದ್ಯಾರ್ಥಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಬೇಕು ಅಂಥೇಳಿ ಎಕ್ಸಾಮಿನೇಷನ್ ಸಿಟಿಯನ್ನು ಕೊಟ್ಟಿದ್ರೆ ಅಥವಾ ಒಂದು 3 ಎಕ್ಸಾಮಿನೇಷನ್ ಸಿಟಿಯನ್ನು ನಿಯರ್ ಬೈ ಕೊಟ್ಟಿದ್ರೆ ಮೈಸೂರಿನಲ್ಲಿ ರಾಯಚೂರಲ್ಲಿ ಹಾಕಿದ್ದಾರೆ 300 to 500 ಕಿಲೋಮೀಟರ್ ಅವೇ ಫ್ರಾಮ್ ದೇರ್ ಹೌಸ್ JEE Main ಸೆಂಟರ್ ಸಿಟಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಎಕ್ಸಾಮಿನೇಷನ್ ಸಿಟಿಯನ್ನು ವಿದ್ಯಾರ್ಥಿಗಳ ಹತ್ತಿರ ಕೇಳುವಂತಹ ಉದ್ದೇಶ ಆದರೂ ಏನಿತ್ತು ಹಾಗಾದರೆ NTAದವ್ರದ್ದು? ಸೊ ಇಂತಹ ಪ್ರಾಬ್ಲಮ್ಗಳನ್ನು ನಾವು KEA ವೆಬ್ಸೈಟ್ನಲ್ಲಿ ಅವಾಗವಾಗ ಕಾಣ್ತಾ ಇರ್ತಿದ್ವಿ. ಬಟ್ ಈ ವರ್ಷ ಆ ಪ್ರಾಬ್ಲಮ್ಗಳು ಕಾಣದೇ ಇರಲಿ ಅಂತ ಕೇಳ್ಕೊತೀನಿ. ಬಟ್ NTA ಅವ್ರ ಕಡೆಯಿಂದ MCC ಅವ್ರ ಕಡೆಯಿಂದ ಇಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಅಲ್ಲಿನೂ ಕೂಡ ಏನಾಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಸೊ ಎಕ್ಸಾಮಿನೇಷನ್ ಸಿಟಿ ಇಂಟಿಮೇಷನ್ ಏನಿದೆ 300 to 400 ಕಿಲೋಮೀಟರ್ ದೂರ ಇರೋ ಕಡೆಯಲ್ಲಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 9 ಗಂಟೆಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದರೆ ಹಿಂದಿನ ದಿನ ಹೋಗಿ ಅಲ್ಲಿ ಉಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು ಮತ್ತು ಪಾಲಕರು. ಸೊ ನಾವು ಸಿಟಿಯನ್ನು ನೀವು ಕೊಡಿ ಅಂತ ಅಂದಾಗ 3 ಆಪ್ಷನನ್ನು ಕೊಟ್ಟಿರ್ತೀವಿ. ಅಟ್ಲೀಸ್ಟ್ ಫಸ್ಟ್ ಆಪ್ಷನ್ ಆಗಲಿಲ್ವಾ ಸೆಕೆಂಡ್ ಆಗಲಿಲ್ವಾ ಥರ್ಡ್ ಆಪ್ಷನ್. ಸೊ ಯಾವುದಾದ್ರೂ ಒಂದನ್ನಾರು ಅಲಾಟ್ ಮಾಡಬೇಕಲ್ವಾ? ಬಟ್ ಅದನ್ನು ಬಿಟ್ಬಿಟ್ಟು 300-400 ಕಿಲೋಮೀಟರ್ ಅಂದರೆ ಕರ್ನಾಟಕದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಎಲ್ಲಿ ಬೇಕಾದರೂ ಹಾಕ್ಬೋದು ಅಂತೇಳಿ ಅಂದ್ಕೊಂಡು ಹಾಕಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರ್ಯಾರು ಈ ಒಂದು ಇಶ್ಯೂವನ್ನು ಫೇಸ್ ಮಾಡ್ತಾ ಇದ್ದೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದರ ಜೊತೆಗೆ ಈ ಒಂದು ಕಾಲ್ ಮಾಡಿ 01140759000 ಆ್ಯಂಡ್ ಇಮೇಲ್ ಮಾಡಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವ ಸಿಟಿಯನ್ನು ನೀವು ಪ್ರಿಯಾರಿಟಿಯನ್ನು ಕೊಟ್ಟಿದ್ದೀರಿ ಅದರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಇಲ್ಲಿ ಇಂಟಿಮೇಷನ್ ಯಾವ ಸಿಟಿ ಕೊಟ್ಟಿದ್ದಾರೆ ಆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಬೇಕಾದರೂ ಗೂಗಲ್ ಮ್ಯಾಪನ್ನು ಅಟ್ಯಾಚ್ ಮಾಡಿ ಎಷ್ಟು ಕಿಲೋಮೀಟರ್ ಆಗ್ತದ ಅನ್ನೋದು. ಯಾಕಂದರೆ ಅಲ್ಲಿರುವಂಥ ಪರ್ಸನ್ಗಳಿಗೆ NTAದಲ್ಲಿ ಅರ್ಥ ಆಗಬೇಕಿದು. 300 to 400 ಕಿಲೋಮೀಟರ್ ಅವೇ ಫ್ರಮ್ ದ ಎಕ್ಸಾಮಿನೇಷನ್ ಸೆಂಟರ್ ಹೌಸ್ ಮನೆಯಿಂದ ಕೊಟ್ಟರೆ ವಿದ್ಯಾರ್ಥಿ ಹೇಗೆ ಹೋಗಬೇಕು, ಪಾಲಕರು ಹೇಗೆ ಹೋಗಬೇಕು? ಸೊ ಅದಕ್ಕೆ ದಯವಿಟ್ಟು ನಾನು ಹೇಳೋದು ಅವರಿಗೆ ಅರ್ಥ ಆಗೋದಿಲ್ಲ, ನಾನು ಹೇಳೋದು ಕನ್ನಡದಲ್ಲಿ. ಬಟ್ ಗೊತ್ತಿರಲಿ ವಿದ್ಯಾರ್ಥಿಗಳ ಕಡೆಯಿಂದ ಪಾಲಕರ ಕಡೆಯಿಂದ ಥೌಸಂಡ್ಸ್ ಆಫ್ ಇಮೇಲ್ ಅಥವಾ ಕಾಲ್ಗಳು ಹೋತು ಅಂತಂದರೆ ಡೆಫಿನೆಟ್ಲಿ ಅವರು ಕರೆಕ್ಷನ್ ಮಾಡ್ಕೊಳ್ಳೇಬೇಕು. ಸೊ ಫೋನ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಮೇಲ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳ್ಕೊಳ್ಳಿ. ಸೊ ಅವರಿಗೆ ವಿತ್ ಸ್ಕ್ರೀನ್ಶಾಟ್ ಮೇಲ್ ಮಾಡಿ ಅವರಿಗೆ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಇನ್ನೂ ಟೈಮ್ ಇದೆ, ಇನ್ನೂ 1 ವಾರ ಟೈಮ್ ಇದೆ 27 ಅಂತ ಅಂದರೆ. ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಸಿಟಿ ಚೇಂಜ್ ಆಗ್ಬೋದು. ಬಟ್ ಆಲ್ರೆಡಿ ಜನರೇಟ್ ಅಂದರೆ ಅಡ್ಮಿಟ್ ಕಾರ್ಡನ್ನು ಜನರೇಟ್ ಮಾಡಿಬಿಟ್ಟಿದ್ರೆ ಚೇಂಜ್ ಆಗುವಂತಹ ಪಾಸಿಬಿಲಿಟಿ ಇಲ್ಲ. ನೀವು ನಿಮಗೆ ಅಲಾಟ್ ಆಗಿರುವಂಥ ಸಿಟಿಗೆ ಹೋಗಲೇಬೇಕಾಗ್ತದೆ. ಬಟ್ ಇದು ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವಿದ್ಯಾರ್ಥಿ 3 ಅಥವಾ 2 ಪ್ರಿಯಾರಿಟಿಯನ್ನು ಕೇಳಿದಾಗ ಅಟ್ಲೀಸ್ಟ್ ಅದಕ್ಕೆ ನಿಯರ್ ಬೈ ಆದರೂ ಕೊಡಬೇಕು ಅಥವಾ ಅದಕ್ಕಾದರೂ ಕೊಡಬೇಕು. ಅದು ಬಿಟ್ಟು 300 to 400 ಕಿಲೋಮೀಟರ್ ಅವೇ ಕೊಟ್ಟರೆ ಸೊ ಸ್ಟೂಡೆಂಟ್ ಹೇಗೆ ಹೋಗಬೇಕು ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ. ಸೊ ಇದರಲ್ಲಿ KE ಆದರೆ ನೀವು KE ಆಫೀಸಿಗೆ ಹೋಗಾದರೂ ಕೇಳ್ಬೋದಿತ್ತು. ಬಟ್ ಇಲ್ಲಿ ನೀವು ಡೆಲ್ಲಿಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ಓನ್ಲಿ ವೇ ಈಸ್ ಮೊಬೈಲ್. ಫೋನ್ ಮಾಡಬೇಕು, ಫೋನ್ ಎತ್ತಿದ್ರೆ ನಿಮ್ಮ ಅದೃಷ್ಟ, ಅಥವಾ ಮೇಲ್ ಮಾಡಬೇಕು, ರಿಪ್ಲೈ ಬಂದರೂ ಕೂಡ ನಿಮ್ಮ ಅದೃಷ್ಟ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.